ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕೋಳಿಗಳೆಲ್ಲ ಡಮ್ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೊಡಿಯೋಣ ಅಂತ ಅವ್ರ ಮನೆ ಹತ್ರ ಫಿಕ್ಸ್ ಮಾಡಿದೀವಿ ಲೊಕೇಶನ್ ಸೆಲೆಬ್ರೇಷನ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹೆಲೋ ಗೈಸ್, ವೆಲ್ಕಮ್ ಟು ವಿನಾಯಕ್ ವ್ಲಾಗ್ಸ್. ನನ್ನ ಫ್ರೆಂಡ್ ಅಭಿ ಬಂದಿದ್ದಾನೆ ಆ್ಯಂಡ್ ಇನ್ನು ಮಿಕ್ಕಿದವರು ಒಂದು 6 ಮೆಂಬರ್ಸ್ ಬರ್ತಿದ್ದಾರೆ. ದಿ ರೀಸನ್ ಈಸ್ ಇವತ್ತು ಯಶ್ವಂತ್ ಬರ್ತಡೇ ಇದೆ. ಸೊ ಯಶ್ವಂತ್ ಬರ್ತಡೇ ಸೆಲೆಬ್ರೇಷನ್ಗೆ ನಾವು ಮನೆ ಹತ್ರ ಹೋಗಿ ಸರ್ಪ್ರೈಸ್ ಸೆಲೆಬ್ರೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದೀವಿ ಗೈಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫೈನಲಿ ನಾವು ರೀಚ್ ಆದ್ವಿ ಯಶವಂತ್ ಅವ್ರ ಮನೆ ಹತ್ರ. ಬಟ್ ಅಲ್ಲಿ ಯಶವಂತ ಇರಲಿಲ್ಲ. ದೋಸ್ತ ಯಶವಂತ್ ಏನೋ ಫಾರಂ ಹತ್ರ ಇದಾರಂತೆ. ಸೊ ನಾವಿವಾಗ ಹೋಗ್ತಾ ಇದೀವಿ ಅವ್ರ ಕೋಳಿ ಫಾರ್ಮ್ ಹತ್ರ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಣ್ಣ ಮೋಸ್ಟ್ಲಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗಿ ಬರಕ್ ಹೋಗ್ತಾ ಇದ್ದಾನೆ. ಫೈನಲಿ ನಾವೆಲ್ಲ ಬಂದ್ವಿ ಯಶವಂತ್ ಅವರ ಕೋಳಿ ಫಾರ್ಮ್ ಹತ್ರ. ಅಣ್ಣ ಇವರೆಲ್ಲ ಬಂದಿದ್ದಕ್ಕೆ ಹೋಗ್ಬಿಟ್ಟು ರೆಡಿಯಾಗಿ ಬರೋಣ ಅಂತ ಅವ್ರ ಮನೆ ಹತ್ರ ಹೋಗಿದ್ದಾನೆ. ಬಂದಿದ್ದ ತಕ್ಷಣ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋದು. ಫೈನಲಿ ಸೆಲೆಬ್ರೇಷನ್ ಯಶವಂತ್ ಅವ್ರ ಮನೆ ಹತ್ರನೇ ಅಂತ ಫಿಕ್ಸ್ ಆಯಿತು. ಸೊ ಇವಾಗ ಹೋಗ್ತಾ ಇದ್ದೀವಿ ಯಶವಂತ್ ಅವ್ರ ಮನೆ ಹತ್ರ. ದೋಸ್ತುಗಳು ಪಟಾಕಿ ಎಲ್ಲ ತಂದ್ಬಿಟ್ಟಿದ್ದಾರೆ. ಸೊ ಇಲ್ಲೇನಾದ್ರು ಕೋಳಿ ಫಾರ್ಮ್ ಅಲ್ಲಿ ಹೊರದ್ರೆ ಕೋಳಿಗಳೆಲ್ಲ ಡಮ್ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೊಡಿಯೋಣ ಅಂತ ಅವ್ರ ಮನೆ ಹತ್ರ ಫಿಕ್ಸ್ ಮಾಡಿದೀವಿ ಲೊಕೇಶನ್ ಸೆಲೆಬ್ರೇಷನ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ನೀನ್ ಮಂಚನ ರಾಕ್ಷಸನ ದೆವ್ವನೋ. ನನ್ ಸತ್ರ ನನ್ನ ಫ್ಯಾಮಿಲಿಗೆ ಯಾರೋ ದಿಕ್ಕು. ನಮ್ಮ ಮಚ್ಚಗನಂತೂ ಸರಾಪಟಾಕಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟವನೆ. ಯಾವಾಗ ಹಚ್ಚನ ಅಂದ್ಬಿಟ್ಟು. ಅಲ್ಲಿ 2 ದಾನ ಐತೆ. ಹಿಂದೆ ಒಂದು ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಏನಾಗಲ್ಲ ಬಿಡ. ಅದೇ ಅದಕ್ಕೆ ಕ್ಯಾಪ್ ಹಾಕಿದಿರಲ್ಲ ಬಿಡ. ನಿನ್ ಬಾಳಿಗೆ ಕ್ಯಾಂಟ್ರಿ ಹಚ್ತೀವಲ್ಲ. ಪ್ರೆಸ್ ಮಾಡ್ಕೊಳ್ಳ. ಹ್ಯಾಪಿ ಬರ್ಡೇ, ವೆರಿ ಗುಡ್. ಹ್ಯಾಪಿ ಬರ್ಡೇ ಈ ಕ್ಲಾಪ್ ಚೆನ್ನಾಗಿ ಬಿಡಿರಲ್ಲಿ. ನೀನ್ ನೋಡಿ ಅಲ್ಲ ಜಾಸ್ತಿ ಆಯ್ತಾ ಅದು. ಎಷ್ಟನೇ ಇರ್ಲಿ ಬಾ. ಅಲ್ಲಿ ಮ್ಯಾಗಿ ಮಾಡಮ್ಮ. ಮ್ಯಾಗಿ
ಮ್ಯಾಗಿ ಸೋಮವಾರ ತಿನ್ನೋಣ ಮ್ಯಾಗಿ ನಂಗೆ ಹೊಟ್ಟೆ ಬೆಳಿಗ್ಗೆ ಟಿಫನ್ ಮಾಡಿದ ಈ ನಾನು ಟಿಫನ್ ತಿಂದಿದ್ದೆ. ಟಿಫನ್ ತಿಂದಿಲ್ಲ ಅಲ್ಲಿ ಸ್ಟ್ಯಾಮಿನಾ ಕಡಿಮೆ ಆಗೈತೆ ಅಲ್ಲಿ ಅಲ್ಲಿ ಸ್ವಿಮ್ಮಿಂಗ್ ಆಡ್ತೀವಲ್ಲ ಅಲ್ಲಿ ಮಾಡೋಣ ನೀ ಅಂತಲ್ಲ ಇವತ್ತಾನೆ ಕಟ್ಟೆ ಮಾಡ್ಬೋದು ಅಂತ ನಮ್ಮವನಂತೂ ಫುಲ್ ಜೋಶ್ನಲ್ಲಿ ಎಳ್ನೀರು ಮರಕ್ಕೆ ಹತ್ತೀನಿ ಅಂದ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಬಿಟ್ಟು ರೆಡಿ ಆಗಿಬಿಟ್ಟಿದ್ದ. ಬಟ್ ಅಲ್ಲಿ ಅವನಿಗೆ ಮರಕತ್ತಕ್ಕೆ ಬರ್ತಾ ಇಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫೈನಲಿ ನಾವು ಎಳ್ನೀರನ್ನ ಕುಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಇವರು ಪವರ್ ಆಫ್ ಎಳ್ನೀರು ಅಂದ್ಬಿಟ್ಟು ಏನೇನೋ ಪ್ರದರ್ಶನಗಳನ್ನ ಮಾಡ್ತಾ ಇದ್ರು. ಗಾಯ್ಸ್ ತಲೆಗೆ ಬೇರೆ ಫುಲ್ಲು ಎಣ್ಣೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಸ್ನಾನ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕೇಕ್ ಕಟ್ಟಿಂಗ್ ಅಂತ ಬಂದ್ವಿ. ಜೊತೆಗಿರ್ತಾರಲ್ಲ ಕಣ್ಣನ ಮಕ್ಕಳು, ಈಜು ಹೊಡಿಬೇಕು, ಅದು ಹೊಡಿಬೇಕು, ಇದು ಹೊಡಿಬೇಕು ಅಂದ್ಬಿಟ್ಟು ಇಲ್ಲೆಲ್ಲೋ ಕರ್ಕೊಂಬಂದವ್ರೆ ಸ್ಮಶಾನಗಳ ಸೈಡು. ಇಲ್ಲೆಲ್ಲ ಕುರಿ ಮೇಯಿಸ್ತವ್ರೆ, ಹಸು ಮೇಯಿಸ್ತವ್ರೆ, ಏನೋ ಮಾಡ್ತಾವ್ರೆ ನೋಡ್ಬೋದು. ಇಲ್ಲೆಲ್ಲ ಹಸು ಕುರಿಗಳನ್ನೆಲ್ಲ ಮೇಯಿಸ್ತಿದ್ದಾರೆ. ಈ ಥರ ಎಲ್ಲ ಸೀನರೀಸು ವಿಲೇಜ್ ಸೈಡಸ್ ಬಿಟ್ಟರೆ ಇನ್ನೆಲ್ಲೂ ಕಾಣಿಸಲ್ಲ. ಇವಾಗ ವಿಲೇಜ್ ಕೂಡ ಫುಲ್ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದ್ದಾವೆ. ಮನೆ ಬಿಲ್ಡಿಂಗು ಅದು ಇದು ಅಂತೆಲ್ಲ ಕಟ್ಟಿ ವಿಲೇಜ್ಗಿರೋ ಅಂಥ ಆ ಕಳೆನೇ ಹೋಗಿಸ್ಬಿಟ್ಟಿರ್ತಾರೆ. ಬಟ್ ಆದ್ರೂ ಈ ಸ್ವಲ್ಪ ಈ ತೋಟಗಳು ಅದು ಸೈಡು ಈ ಸೈಡ್ ಸ್ವಲ್ಪ ಡೀಪಾಗಿ ಬಂದರೆ ಆವಾಗಿಂಥ ಸೀನರೀಸ್ ಎಲ್ಲ ನೋಡೋ ಸಿಗುತ್ತೆ. ನೋಡಿ ಫುಲ್ಲು ಗ್ರೀನರಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದೆಲ್ಲ ಕೆರೆ. ನನ್ನ ಮಕ್ಕಳದು ಎಲ್ಲೋದ್ರೋ ಏನೋ ಗೊತ್ತಿಲ್ಲ, ಕಾಣಿಸ್ತಾನೆ ಇಲ್ಲ. ಸ್ಟ್ರೈಟಾಗಿ ಹೋಯ್ತಾ ಇದ್ದೀನಿ. ಹಾಂ 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 ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಓಕೆ, ಅಲ್ಲಿ ನಾಯಿ ಕಾಣಿಸ್ತಾ ಇದೆ, ಇವಾಗ ಕಾಣಿಸ್ತು. ನೀವು ಆ ಸೈಡೇನಾ? ನಾವು ಇಲ್ಲಿ ಗಂಟೆ ಬರ್ತಾ ಇದ್ದೀವಿ. ಹೌದಾ? ಇದೆಲ್ಲ ಏನಾಗಲ್ಲ, ಎಲ್ಲ ನಿಮ್ದೇನಾ? ಅಲ್ಲಪ್ಪ, ಹಾ. ಇತ್ತು ಹಾ. ಎಮ್ಮೆ ಹಸ ಹಾ. 4 ಹೊತ್ತವ ಮೇ ಹಾಕಿತ್ತು. ಹೌದಾ? ನಮ್ದು ಹೊಲ ನೋಡ, ಬಿದ್ರ ಬಾಳೆ, ಹಾಂ 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 ಬೇವಿನ ಮರ, ಹಾಂ ಅದ್ ಅಮ್ಮವು. ಹಾಂ ಹಾಂ. ಇದು ಅಲ್ಲೆಲ್ಲ ಫುಲ್ ಕೆರೆ ಅಲ್ವಾ ಅಂಕಲ್ ಅದು? ಕೆರೆ ಇದೆಲ್ಲ ಕೆರೆ ಹಂಗಿಲ್ಲ. ಬನ್ನಿ ಗೌರ್ಮೆಂಟ್ ಅವ್ರು ಹಾಕೋ ಪಂಚಾಯತಿ ಅವರು ಹಾಂ ಬಂದ್ ನೋಡಿ ಇಲ್ಲಿ ಗಂಟೆ ಇದು ಹಾಕೊಂಡೋದ್ರು ಹಿಂಗೆ. ಹೌದಾ? ಇದೆಲ್ಲ ಪಂಚಾಯತಿ ಜಾಗ? ಕೆರೆ ಹಂಗಿಲ್ಲ ಇತ್ತು ಕೊಂಡಿರೋದು ಅವ್ರು. ಇದೆಲ್ಲ ಕೆರೆ ಹಂಗ. ಹೌದಾ? ಅಲ್ಲೇ ಹೋಗೆಲ್ಲ ಗ್ಯಾಂಗೆಲ್ಲ. ಹಾಂ, ಥ್ಯಾಂಕ್ ಯು ಅಂಕಲ್. ಸರಿಯಪ್ಪ. ಎಲ್ಲ ಗೊತ್ತೇ ಆಗಲ್ಲ ಗೈಸ್. ಸೊ ಇಲ್ಲಿಗೆ ಬಂದೆ, ಫೋನ್ ಮಾಡ್ಬಿಟ್ಟು ಟವಲ್ ತರಕ್ಕೆ ಹೇಳ್ತವ್ರೆ. ಅಷ್ಟು ದೂರದಿಂದ ನಡ್ಕೊಂಡ್ ಬಂದಿದ್ದೀನಿ. ಮತ್ತೆ ವಾಪಸ್ ಹೋಗಿ ಟವಲ್ ತರಕ್ಕೆ ತುಂಬ ಕಷ್ಟ. ಏನೊಂದು 5 ನಿಮಿಷ ಬಿಸಿಲಲ್ಲಿ ನಿಂತ್ಕೊಂಬಿಟ್ರೆ ಅಂದ್ಕೊಂಡಿರೋ ನೀರೆಲ್ಲ ಒದ್ರೋಗ್ಬಿಡ್ತವೆ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಮನೇಲಿ ಬೇರೆ ಸಿಕ್ಕಾಬಿಟ್ಟೆ ಕೆಲಸ ಇತ್ತು. ನಮ್ಮಮ್ಮ ಬಂದು ನೋಡಿದ್ರೆ ಸರಿಯಾಗಿ ರುಬ್ಬಾಕ್ತಾರೆ ನನ್ನ. ಫ್ರೆಂಡ್ಸ್ ಜೊತೆ ಅಲ್ಲಿ ಯಾಕೆ ಹೋಗಿದ್ಯಾ ಮಗನೇ ಅಂದ್ಬಿಟ್ಟು. ಎಲ್ಲ ಕೂಲ್ ಆಡ್ಕೊಂಡು ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾವ್ರೆ. ಎಲ್ಲ ಬಾಯ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಾವ್ರೆ. ಕೈಯಲ್ಲೇ ಆಯ್ತು. ಹಂಗೆ ಎಲ್ಲ ಸ್ವಿಮ್ ಮಾಡ್ಕೊಂಡು ಇಲ್ಲಿ ಬಾವಿಲಿ ಇವಾಗ ಮತ್ತೆ ಎಲ್ಲ ಹೋಯ್ತಾ ಇದ್ದೀವಿ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ಯಶವಂತ್ ಅವ್ರಮ್ಮ ಟೇಸ್ಟಿ ಬೋಂಡ ಎಲ್ಲ ಅಡುಗೆ ಎಲ್ಲ ಮಾಡಿದ್ದಾರೆ. ಸರಿಯಾಗಿ ಬಾರ್ಸಾಕ್ಬಿಡೋದೆ. ಸುಮಂತ್ ಬಾರೋ. ಹೆಲೋ ಗಾಯ್ಸ್, ಫೈನಲಿ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು. ಫೈನಲಿ ಮನೆ ಸೈಡ್ ಬಂದೆ. ಓಕೆ, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.
ಟಾಟಾ ಸಿ ಯು ಬಾಯ್ ಲವ್ ಯು. ಅಷ್ಟೇ.